ಸ್ವಾಗತ ಜಿಕೆ ಕ್ವಿಜ್ ಗೈಡ್ ಕೆ ಚಾನೆಲ್. ನೀವು ನಮ್ಮ ಚಾನೆಲ್ಗೆ ಹೊಸಬರಾಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಬನ್ನಿ ಮೊದಲನೇ ಪ್ರಶ್ನೆ ನೋಡೋಣ. ಎಣ್ಣೆ ಸ್ನಾನ ಮಾಡುವುದರಿಂದ ನಮ್ಮ ದೇಹಕ್ಕೆ ಏನಾಗುತ್ತದೆ? ಆಪ್ಷನ್ ಸಿ ಚರ್ಮಕಾಂತಿ, ಬಿ ಹೇರ್ ಫಾಲ್, ಸಿ ತಲೆನೋವು, ಡಿ ಚೆನ್ನಾಗಿ ನಿದ್ದೆ. ಸರಿಯಾದ ಉತ್ತರ ಆಪ್ಷನ್ ಎ ಚರ್ಮಕಾಂತಿ. ಬಿಸಿ ನೀರು ಸ್ನಾನ ಮಾಡುವ ಮೊದಲು ಮೈಗೆಲ್ಲ ಎಣ್ಣೆ ಹಚ್ಚಿ ಸ್ನಾನ ಮಾಡುವುದರಿಂದ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಬಹುದು. ವಾತವನ್ನು ಕಡಿಮೆ ಮಾಡುವುದು ಈ ಎಣ್ಣೆ ಸ್ನಾನ. ಜೊತೆಗೆ ಚಳಿಗಾಲದಲ್ಲಿ ಚರ್ಮವನ್ನು ಚೆನ್ನಾಗಿ ಪೋಷಿಸುತ್ತದೆ. ಎರಡನೇ ಪ್ರಶ್ನೆ. ಯಾವ ಲೋಹ ಪ್ರಕೃತಿಯಲ್ಲಿ ವಿಷಕರವಲ್ಲ? ಆಪ್ಷನ್ ಸಿ ಚಿನ್ನ, ಬಿ ಬೆಳ್ಳಿ, ಸಿ ಕಬ್ಬಿಣ, ಡಿ ಪ್ಲಾಟಿನಂ. ಸರಿಯಾದ ಉತ್ತರ ಆಪ್ಷನ್ ಎ ಚಿನ್ನ. ಚಿನ್ನವು ವಿಷಕರವಾದ ಲೋಹ ಅಲ್ಲ. ಮೂರನೇ ಪ್ರಶ್ನೆ. ಯಾವ ವರ್ಷ ಮೊದಲ ಬಾರಿಗೆ ಐಫೋನ್ ಬಿಡುಗಡೆ ಆಯಿತು? ಆಪ್ಷನ್ ಸಿ 2000, ಬಿ 2005, ಸಿ 2007, ಡಿ 2008. ಸರಿಯಾದ ಉತ್ತರ ಆಪ್ಷನ್ ಸಿ 2007. 2007ರಲ್ಲಿ ಮೊದಲ ಬಾರಿಗೆ ಐಫೋನ್ ಬಿಡುಗಡೆ ಮಾಡಲಾಯಿತು. ನಾಲ್ಕನೇ ಪ್ರಶ್ನೆ. ಮಹಾಭಾರತದಲ್ಲಿ ದುರ್ಯೋಧನನ ತಾಯಿಯ ಹೆಸರೇನು? ಆಪ್ಷನ್ ಸಿ ಉತ್ತರೆ, ಬಿ ಮಾದ್ರಿ, ಸಿ ಕುಂತಿ, ಡಿ ಗಾಂಧಾರಿ. ಸರಿಯಾದ ಉತ್ತರ ಆಪ್ಷನ್ ಡಿ ಗಾಂಧಾರಿ. ದುರ್ಯೋಧನನ ತಾಯಿಯ ಹೆಸರು ಗಾಂಧಾರಿ. ಐದನೇ ಪ್ರಶ್ನೆ. ವಿಶ್ವದಲ್ಲಿ ಅತಿ ಚಿಕ್ಕದಾದ ನದಿ ಯಾವುದು? ಆಪ್ಷನ್ ಸಿ ಖೈಬರ್, ಬಿ ನೈಲ್, ಸಿ ಗಂಗಾ, ಡಿ ರೋಯಿ. ಸರಿಯಾದ ಉತ್ತರ ಆಪ್ಷನ್ ಡಿ ರೋಯಿ. ವಿಶ್ವದಲ್ಲಿ ಅತಿ ಚಿಕ್ಕದಾದ ನದಿ ರೋಯಿ. ಆರನೇ ಪ್ರಶ್ನೆ. ಕರ್ನಾಟಕದ ಯಾವ ಜಿಲ್ಲೆಯು ಅತ್ಯಂತ ಬಡ ಜಿಲ್ಲೆಯಾಗಿದೆ? ಆಪ್ಷನ್ ಸಿ ಶಿವಮೊಗ್ಗ, ಬಿ ಹಾವೇರಿ, ಸಿ ಯಾದಗಿರಿ, ಡಿ ಕೊಡಗು. ಸರಿಯಾದ ಉತ್ತರ ಆಪ್ಷನ್ ಸಿ ಯಾದಗಿರಿ. ಕರ್ನಾಟಕದ ಯಾದಗಿರಿ ಜಿಲ್ಲೆಯು ಅತ್ಯಂತ ಬಡ ಜಿಲ್ಲೆಯಾಗಿದೆ. ಏಳನೇ ಪ್ರಶ್ನೆ. ಯಾವ ದೇಶದಲ್ಲಿ ಕಲ್ಲಂಗಡಿ ಹೆಚ್ಚು ಬೆಲೆಯನ್ನು ಹೊಂದಿದೆ? ಆಪ್ಷನ್ ಸಿ ಜಪಾನ್, ಬಿ ಚೀನಾ, ಸಿ ಭಾರತ, ಡಿ ಆಸ್ಟ್ರೇಲಿಯಾ. ಸರಿಯಾದ ಉತ್ತರ ಆಪ್ಷನ್ ಎ ಜಪಾನ್. ಜಪಾನ್ನಲ್ಲಿ ಕಲ್ಲಂಗಡಿ ಹಣ್ಣು ಹೆಚ್ಚು ಬೆಲೆಯನ್ನು ಹೊಂದಿದೆ. ಎಂಟನೇ ಪ್ರಶ್ನೆ. ಚಿಕ್ಕ ಮಕ್ಕಳಿಗೆ ಹೆಚ್ಚಾಗಿ ರಾತ್ರಿ ಜ್ವರ ಬರಲು ಮುಖ್ಯ ಕಾರಣವೇನು? ಆಪ್ಷನ್ ಸಿ ಸ್ವಚ್ಛತೆ ಇಲ್ಲದಿರುವುದು, ಬಿ ಕಿವಿ ಸೋಂಕು, ಸಿ ಜೀರ್ಣಾಂಗ ಸೋಂಕು, ಡಿ ಹಲ್ಲು ಹುಟ್ಟುವುದು. ಸರಿಯಾದ ಉತ್ತರ ಆಪ್ಷನ್ ಡಿ ಹಲ್ಲು ಹುಟ್ಟುವುದು. ಹಲ್ಲು ಹುಟ್ಟುವ ಸಮಯದಲ್ಲಿ ಮಕ್ಕಳು ಜ್ವರದಿಂದ ಬಳಲುತ್ತಾರೆ. ಈ ಅವಧಿಯಲ್ಲಿ ಮಗುವಿನ ನಿದ್ರೆಯ ಮಾದರಿಯು ಬದಲಾಗುತ್ತದೆ. ಈ ಕಾರಣದಿಂದಾಗಿ ಮಗುವಿಗೆ ರಾತ್ರಿ ಜ್ವರ ಬರಬಹುದು ಮತ್ತು ನಿದ್ರೆಗೆ ತೊಂದರೆ ಆಗಬಹುದು. ಒಂಬತ್ತನೇ ಪ್ರಶ್ನೆ.
ಅಡುಗೆ ಮನೆಯಲ್ಲಿ ಬಳಸುವ ಯಾವ ವಸ್ತುಗಳು ಕ್ಯಾನ್ಸರ್ ಸಂಭವವನ್ನು ಹೆಚ್ಚಿಸುತ್ತವೆ? ಆಪ್ಷನ್ಸ್ ಎ ಪ್ಲಾಸ್ಟಿಕ್, ಬಿ ಎಣ್ಣೆ, ಸಿ ನಾನ್ ಸ್ಟಿಕ್ ಪಾತ್ರೆ, ಡಿ ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಆಪ್ಷನ್ ಡಿ ಮೇಲಿನ ಎಲ್ಲವೂ. ಬಿಸ್ಫೆನಾಲ್ ಎಂಬ ರಾಸಾಯನಿಕ ಸಂಯುಕ್ತಗಳನ್ನು ಬಳಸುವುದರಿಂದ ಪ್ಲಾಸ್ಟಿಕ್ ಬಾಟಲಿಗಳು ಮತ್ತು ಪಾತ್ರೆಗಳು ಮಾನವನ ದೇಹಕ್ಕೆ ಅಪಾಯಕಾರಿ. ಅಂತಹ ಪಾತ್ರೆಗಳ ನಿಯಮಿತ ಬಳಕೆಯು ರೋಗ ನಿರೋಧಕ ಶಕ್ತಿ, ಹಾರ್ಮೋನ್ಗಳ ಮೇಲೆ ಪ್ರಭಾವ ಬೀರುತ್ತದೆ ಮತ್ತು ಸ್ಥೂಲಕಾಯತೆಗೆ ಕಾರಣವಾಗುತ್ತದೆ. ಅಡುಗೆಗೆ ಬಳಸುವ ಎಣ್ಣೆಯಲ್ಲಿರುವ ಕಟುವಾದ ವಾಸನೆಯನ್ನು ತೆಗೆದುಹಾಕಲು ಎಕ್ಸಾನಲ್ ಎಂಬ ರಾಸಾಯನಿಕದೊಂದಿಗೆ ಮತ್ತಷ್ಟು ವಾಸನೆಯನ್ನು ಹೊಂದಿರುತ್ತದೆ. ಇದನ್ನು ಹುರಿದಾಗ ಟ್ರಾನ್ಸ್ ಕೊಬ್ಬನ್ನು ಆಕ್ಸಿಡೀಕರಿಸುತ್ತದೆ ಮತ್ತು ಬಿಡುಗಡೆ ಮಾಡುತ್ತದೆ. ಇದು ಮಾನವ ದೇಹಕ್ಕೆ ಅಪಾಯಕಾರಿ. ಹಾಗೆಯೇ ಹೆಚ್ಚಿನ ತಾಪಮಾನದಲ್ಲಿ ನಾನ್ ಸ್ಟಿಕ್ ಪಾತ್ರೆಗಳನ್ನು ಬಳಸುವುದರಿಂದ ಹೊಗೆಯ ರೂಪದಲ್ಲಿ ಪಕ್ಷಿಗಳ ಲೇಪನಕ್ಕೆ ತೊಂದರೆಯಾಗುತ್ತದೆ ಮತ್ತು ನುಂಗಿದರೆ ಸಿಪ್ಪೆ ಸುಲಿದ ಲೇಪನವು ಯಕೃತನ್ನು ಹಾನಿಗೊಳಿಸುತ್ತದೆ ಮತ್ತು ಜೀರ್ಣಕ್ರಿಯೆಯ ಸಮಸ್ಯೆಯನ್ನು ಉಂಟು ಮಾಡುವ ಜೊತೆಗೆ ಕ್ಯಾನ್ಸರ್ನಂತಹ ಅಪಾಯಗಳನ್ನು ತಂದೊಡ್ಡುತ್ತದೆ. 10ನೇ ಪ್ರಶ್ನೆ. ಭಾರತದ ಯಾವ ರಾಜ್ಯವು ದಸರಾ ಹಬ್ಬವನ್ನು ರಾಜ್ಯ ಹಬ್ಬವನ್ನಾಗಿ ಆಚರಿಸುತ್ತದೆ? ಆಪ್ಷನ್ಸ್ ಎ ಪಂಜಾಬ್, ಬಿ ಗುಜರಾತ್, ಸಿ ಮಹಾರಾಷ್ಟ್ರ, ಡಿ ಕರ್ನಾಟಕ. ಸರಿಯಾದ ಉತ್ತರ ಆಪ್ಷನ್ ಡಿ ಕರ್ನಾಟಕ. ಕರ್ನಾಟಕದಲ್ಲಿ ದಸರಾ ಹಬ್ಬವನ್ನು ರಾಜ್ಯ ಹಬ್ಬವನ್ನಾಗಿ ಆಚರಿಸುವರು. ಹಿಂದಿನ ಸಂಚಿಕೆಯಲ್ಲಿ ಕೇಳಿರುವ ನಮ್ಮ ಪ್ರಶ್ನೆ, ನಿಮ್ಮ ಉತ್ತರದ ಪ್ರಶ್ನೆ. ಸರಿಯಾದ ಪದ ಜೋಡಿಸಿ. ಸರಿಯಾದ ಉತ್ತರ ಪರಿಸರ ಸಂರಕ್ಷಣೆ. ಸರಿ ಉತ್ತರ ಕೊಟ್ಟವರಿಗೆ ಧನ್ಯವಾದಗಳು. ಇಂದಿನ ನಮ್ಮ ಪ್ರಶ್ನೆ, ನಿಮ್ಮ ಉತ್ತರದ ಪ್ರಶ್ನೆ. ಸರಿಯಾದ ಪದ ಜೋಡಿಸಿ. ಉತ್ತರ ಗೊತ್ತಿದ್ದರೆ ಕಮೆಂಟ್ ಮಾಡಿ ತಿಳಿಸಿ. ಸರಿ ಉತ್ತರ ಮತ್ತು ಸರಿ ಉತ್ತರ ಕೊಟ್ಟವರ ಹೆಸರನ್ನು ಮುಂದಿನ ಸಂಚಿಕೆಯಲ್ಲಿ ತಿಳಿಸುತ್ತೇನೆ. ವಿಡಿಯೋ ಪೂರ್ತಿಯಾಗಿ ನೋಡಿದ್ದಕ್ಕೆ ಧನ್ಯವಾದಗಳು. ವಿಡಿಯೋಗೆ ಮೆಚ್ಚುಗೆಯ ಲೈಕ್ ಕೊಟ್ಟು ಶೇರ್ ಮಾಡಲು ಮರಿಬೇಡಿ. ಇನ್ನೂ ಸಬ್ಸ್ಕ್ರೈಬ್ ಮಾಡದವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ. ಮತ್ತೊಂದು ಇಂಟ್ರೆಸ್ಟಿಂಗ್ ಪ್ರಶ್ನೆಗಳೊಂದಿಗೆ ಸಿಗ್ತೀನಿ. ಲವ್ ಯು ಆಲ್. ಟೇಕ್ ಕೇರ್.